ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಹೇಳಿದಾಗೆ ಕಿರುತೆರೆಯಲ್ಲಿ ಮಾಡಿದ್ದೀನಿ, ಈಗ ಮತ್ತೊಮ್ಮೆ ಸಿಲ್ವರ್ ಸ್ಕ್ರೀನಲ್ಲಿ ಬರ್ತಿದ್ದೀನಿ. ದಿಸ್ ಇಸ್ ಓಕೆ ಓಕೆ. ಸೊ ಫಾರ್ ಮೀ ಲವ್ ಮಾಕ್ಟೇಲ್, ನಾನು ಪಾರ್ಟ್ 1 ಪಾರ್ಟ್ 2 ಅದರ ಆಡಿಯನ್ಸ್ ಫ್ಯಾನ್. ಲವ್ ಮಾಕ್ಟೇಲ್ 3ಗೆ ನನಗೆ ಒಂದು ಕ್ಯಾರೆಕ್ಟರಿಗೆ ಕೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್, ಹೀಗೇನು ಕೊಡ್ಬೋದು, ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ. ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಅ ಫ್ಯಾನ್ ಆಫ್ ದ ಕಪಲ್. ಇಬ್ಬರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. ಆ್ಯಂಡ್ ಲವ್ ಮಾಕ್ಟೇಲ್ 1, 2 ಆಲ್ರೆಡಿ ಅ ಹಿಟ್. ಆ್ಯಂಡ್ ಐ ಕ್ಯಾನ್, ಅಂದರೆ ಈವನ್ ಇಫ್ ಐ ವಾಸ್ ನಾಟ್ ಪಾರ್ಟ್ ಆಫ್ ಇಟ್, ಐ ಕುಡ್ ಸೇ ಓ ಲವ್ ಮಾಕ್ಟೇಲ್ ಅವ್ರು ಮಾಡ್ತಿದ್ದಾರಲ್ಲ, ಗ್ಯಾರಂಟಿ ಇದು ಹಿಟ್ಟು ಅಂತ. ಐ ಆಮ್ ಶ್ಯೂರ್ ದಿಸ್ ವಿಲ್ ಬಿ ಅ ಸೂಪರ್ ಹಿಟ್. ಆ್ಯಂಡ್ ಆ್ಯಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ವಿ ನೀಡ್, ಅಂದರೆ ನಮಗೆ ಈ ಥರ ಫಿಲ್ಮ್ ಮೇಕರ್ಸ್ ಬೇಕು. ಸೀರಿಯಸ್ ಆಗಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಶ್ಯೂರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಆ್ಯಂಡ್ ವಿಶಸ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ ಟು ಬಿ ಅ ಪಾರ್ಟ್ ಆಫ್ ಲವ್ ಮಾಕ್ಟೇಲ್ 3. ಕೃಷ್ಣ ಆ್ಯಂಡ್ ಮಿಲನ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲರೂ ಹೇಳ್ದಂಗೆ ಲವ್ ಮಾಕ್ಟೇಲ್ ಬರೀ ಸಿನಿಮಾ ಅಲ್ಲ, ಅದೊಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದೆ, ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ. ಆದರೆ ಫಸ್ಟ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಆರ್ ಪ್ಯಾಷನೇಟ್, ಸಿಂಪಲ್ಲಾಗಿ ಹೇಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ನಂಗೆ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ಪಾರ್ಟ್ 2ಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ದಯವಿಟ್ಟು ಪಾರ್ಟ್ 3ಗೂ ಅಷ್ಟೇ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಇವ್ರ ಪ್ರಶ್ನೆಗೆ ಉತ್ತರಿಸ್ಬೇಕಾದ್ರೆ ಅದು ಖಂಡಿತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಈ ಲವ್ ಮಾಕ್ಟೇಲ್ ಪ್ರಯಾಣ 3ಕ್ಕೆ ಬರ್ತಾ ಇದೆ. ಮೋಸ್ಟ್ಲಿ 4ಕ್ಕೂ ಕಂಟಿನ್ಯೂ ಆಗ್ಬೋದು. ಆ ಥರ ಎಮೋಷನ್ಸ್ ಇದೆ ಅಂತ ಈಗಾಗಲೇ ನೀವು ಟ್ರೈಲರ್ ನೋಡಿದ್ದೀರಾ, ನಿಮಗೆ ಅದು ಅನಿಸಿರುತ್ತೆ ಅಂತ ಅಂದ್ಕೊಳ್ತೇನೆ. ಹಾಗೆ ಲವ್ ಮಾಕ್ಟೇಲ್ 1ಇಂದ ಹಿಡಿದು ಒಂದು ಸಾಂಗು ಅಂತ ಇಲ್ಲಿವರೆಗೂ ಈ ಸಿನಿಮಾದ 3ನೇ ಭಾಗದಲ್ಲೂ ಹೆಚ್ಚು ಕಡಿಮೆ 3 ಹಾಡುಗಳನ್ನು ನಾನು ಬರೆದಿದ್ದೇನೆ. ಈಗ ನೋಡಿದಂಥ ಜಗವನ್ನೇ ಮರೆಸುವ, ನಗುವಿನ ಅರಸಿಯೇ ಸೇರಿ, ಮತ್ತು ಇನ್ನೊಂದು ಸಾಂಗು ಒಬ್ಬಂಟಿ ಯಾದೇನ, ಈ ಹಾಡನ್ನು, ಮತ್ತು ಇನ್ನೂ ಒಂದು ಕ್ಲೈಮ್ಯಾಕ್ಸಲ್ಲಿ ಬರೆದ ಸಾಂಗು, 3 ಹಾಡುಗಳನ್ನು ಬರೆದಿದ್ದೇನೆ. ಈ 3 ಹಾಡುಗಳು ಜೊತೆಗೆ ಇಡೀ ಸಿನಿಮಾ ಎಲ್ಲ ಹಿಟ್ಟಾಗುತ್ತೆ. ಮತ್ತು ಇನ್ನೊಂದು 4ನೇ ಭಾಗನೂ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಗೊತ್ತಿಲ್ಲ ಮುಂದೆ ಹೇಗೆ ಏನಾಗುತ್ತೆ ಅಂತ. ಹಾಗಾಗಿ ಲವ್ ಮಾಕ್ಟೇಲ್ 3ರಲ್ಲೂ ನನಗೆ ಬರೀಲಿಕ್ಕೆ ಅವಕಾಶ ಕೊಟ್ಟಂಥ ಮಿಲನ ಅವ್ರಿಗೂ ಹಾಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.